ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕೆಲವು ನೈಟೀಸ್ ತೋರಿಸ್ತಿದ್ದೀನಿ ನೋಡಿ. ಈ 4 ನೈಟೀಸು ಒಂದೇ ಕಸ್ಟಮರ್ದು. ಬಾಡಿ ಫಿಟ್ಟಿಂಗ್ ಸ್ಟಿಚ್ ಹಾಕಿ ಲೆಂತು ಕಡಿಮೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಂದುಕೊಟ್ಬಿಟ್ಟು ಹೋಗಿದ್ದಾರೆ. ಸ್ಯಾಂಪಲ್ಗಷ್ಟೇ ಒಂದು 4 ನೈಟೀಸ್ ತೋರಿಸ್ತಿದ್ದೀನಿ, ಇನ್ನೂ ಜಾಸ್ತಿ ಇದ್ದಾವೆ. ನೈಟೀಸು ಕಲರ್ಸ್ ನೋಡಿ ತುಂಬ ಚೆನ್ನಾಗಿದ್ದಾವೆ. ಇದು ಡಾರ್ಕ್ ನೇವಿ ಬ್ಲೂ ಒಂದು, ರೆಡ್ ಒಂದು, ಗ್ರೀನ್ ಒಂದು, ಡಾರ್ಕ್ ಪಿಂಕ್ ಒಂದು, ಈ ರೀತಿ ಕಲರ್ಸ್ ಚೆನ್ನಾಗಿರೋ ನೈಟೀಸೇ ತಂದಿದ್ದಾರೆ ಇವರು. ಇದನ್ನೆಲ್ಲ ಸ್ವಲ್ಪ ಬಾಡಿ ಫಿಟ್ಟಿಂಗು ಸ್ವಲ್ಪ ಟೈಟ್ ಮಾಡಿ ಮತ್ತು ಸ್ಲೀವ್ಸು ಟೈಟ್ ಮಾಡಬೇಕು ಮತ್ತು ಲೆಂತೂ ಕಡಿಮೆ ಮಾಡಬೇಕಾಗಿದೆ. ಇದು ಆಲ್ಟ್ರೇಷನ್ ಕೆಲಸ ಅಂದ್ರೇ ಟೈಮ್ ಹಿಡಿಯುತ್ತೆ. ಇವೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ ಈ ದಿನ ಬೆಳಗ್ಗೆನೇ. ಈ ಕಸ್ಟಮರ್ಸೂ ಇದೆಲ್ಲ ನೈಟೀಸ್ ತಂದುಕೊಟ್ಟು ತುಂಬ ದಿನವೇ ಆಗಿತ್ತು. ತುಂಬ ಸಲನೇ ಫೋನ್ ಮಾಡಿ ಕೇಳ್ತಿದ್ರು ಆಗಿದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಈ ದಿನ ಬೆಳಿಗ್ಗೆನೇ ಸ್ಟಿಚಿಂಗ್ ಎಲ್ಲ ತೊಗೊಂಡಿದ್ದೀನಿ. ನೈಟೀಸ್ ಅಲ್ವಾ ಬೇಗ ಹಾಕ್ಬೋದು ಅಂತ ಹೇಳ್ತಾರೆ ಕೆಲವರು, ಆದರೆ ಬೇಗ ಅಂತೂ ಹಾಕೋಕ್ಕಾಗೋದಿಲ್ಲ. ನೋಡಿ, ಲೆಂತು ಸ್ವಲ್ಪ ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವ್ರದ್ದು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೆ, ಅದ್ರ ಪ್ರಕಾರನೇ ಬಾಡಿ ಫಿಟ್ಟಿಂಗ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಫಸ್ಟು ಸ್ಲೀವ್ಸ್ ರೌಂಡ್ ಹತ್ರ ಮಾರ್ಕ್ ಹಾಕ್ಕೊಳ್ಬೇಕು, ಎಷ್ಟು ಟೈಟ್ ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಚೆಸ್ಟ್ ಹತ್ರ ಎಷ್ಟು ಲೂಸ್ ಬೇಕು ಎಷ್ಟು ಟೈಟ್ ಬೇಕು ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, ಈಗ ನೇವಿ ಬ್ಲೂ ಕಲರ್ದು ನೈಟಿ ತೊಗೊಂಡಿದ್ದೀನಿ. ಮತ್ತು ಇನ್ನು ವೇಸ್ಟ್ ಹತ್ರ ಸ್ವಲ್ಪ ಲೂಸಾಗೇ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಅಂದರೆ ಸ್ವಲ್ಪ ನಮಗೆ ಮೆಜರ್ಮೆಂಟು ಟೇಪಲ್ಲೇ ಇಟ್ಕೊಂಡು ಲೇಟ್ ಆಗುತ್ತೆ, ಬೇಗನೆ ಆಗೋದಿಲ್ಲ. ಇಷ್ಟೆಲ್ಲ ಮೆಜರ್ಮೆಂಟ್ ನೋಡಿಕೊಂಡ್ರೆ ಚೂಡಿದಾರ ಟಾಪ್ಗೆ ನೋಡ್ಕೊಳ್ಳೋ ಅಷ್ಟು ಮೆಜರ್ಮೆಂಟ್ ನೋಡ್ಕೊಳ್ಬೇಕಾಗುತ್ತೆ. ನಾವು ಚೂಡಿದಾರ ಟಾಪಲ್ಲಿ ನೆಕ್ ಒಂದು ಸ್ಟಿಚ್ ಮಾಡ್ತೀವಿ ಎಕ್ಸ್ಟ್ರಾ ಅಷ್ಟೇ. ಇನ್ನು ಈ ನೈಟಿನಲ್ಲಿ ಶೋಲ್ಡರ್ ಹತ್ರ ಸ್ಟಿಚ್ ಹಾಕಬೇಕು, ಹಾಗೆ ಸ್ಲೀವ್ಸ್ ರೌಂಡ್ ಹತ್ರ ಸ್ಟಿಚ್ ಹಾಕಬೇಕು, ಹಾಗೆ ಬಾಡಿ ಫಿಟ್ಟಿಂಗ್ ಸ್ಟಿಚ್ ಹಾಕಬೇಕು, ಲೆಂತು ಕಡಿಮೆ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ನೋಡ್ಕೊಂಡು ಮಾಡೋದು ಅಂದರೆ ಚೂಡಿದಾರ ಟಾಪ್ನೇ ಸ್ಟಿಚ್ ಮಾಡ್ಬೋದು, ಅಷ್ಟು ಕೆಲಸ ಇರುತ್ತೆ ನೈಟಿಯಲ್ಲೂ. ಬಾಡಿ ಫಿಟ್ಟಿಂಗ್ ಏನು ಮಾಡಬೇಡಿ, ಒಂದು ಸ್ಟಿಚ್ ಹಾಕ್ಕೊಡಿ ಅಂದರೆ ಬೇಗನೆ ಮಾಡಿಬಿಡ್ಬೋದು. ಆದರೆ ಲೂಸ್ ಇದೆ ಟೈಟ್ ಮಾಡಿ, ಉದ್ದ ಜಾಸ್ತಿ ಇದೆ ಕಡಿಮೆ ಮಾಡಿ, ಸ್ಲೀವ್ಸು ಉದ್ದ ಜಾಸ್ತಿ ಇದೆ ಕಡಿಮೆ ಮಾಡಿ ಅಂತಂದರೆ ಮಾತ್ರ ತುಂಬ ಕೆಲಸ ಆಗುತ್ತೆ. ಚೂಡಿದಾರ ಟಾಪ್ ಸ್ಟಿಚ್ ಮಾಡೋ ಅಷ್ಟು ಟೈಮು ತಗೊಳುತ್ತೆ. ನೆಕ್ ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀವಿ ಚೂಡಿದಾರ ಟಾಪ್ಗೆ ಅಷ್ಟೇ, ಹಾಗೆಯೇ ಕಟ್ಟಿಂಗ್ ಒಂದು ಇರೋದಿಲ್ಲ ಇದರಲ್ಲಿ ಅಷ್ಟೇ. ಈ ನೈಟೀಸು ಸ್ಟಿಚ್ ಆಗಿದ್ದಕ್ಕೆ ಅಮೌಂಟು ಜಾಸ್ತಿ ಕೇಳೋಕ್ಕಾಗೋದಿಲ್ಲ ನಾವು, ಹಾಗಾಗಿ ಸ್ವಲ್ಪ ಟೈಮು ತುಂಬಾ ವೇಸ್ಟ್ ಆಗುತ್ತೆ. ಈ ರೀತಿ ಆಲ್ಟ್ರೇಷನ್ ಕೆಲಸ ಮಾಡಿದಾಗೆಲ್ಲ ಸ್ವಲ್ಪ ಟೈಮೇ ವೇಸ್ಟ್ ಆಗುತ್ತೆ. ಈ ನೈಟೀಸು ಸ್ಟಿಚ್ ಮಾಡೋಕ್ಕೆ ತಗೊಂಡಾಗಿಂದ ಬ್ಲೌಸ್ ಸ್ಟಾರ್ಟ್ ಮಾಡಿದರೆ ಒಂದು ಬ್ಲೌಸ್ ಕಂಪ್ಲೀಟ್ ಆರಾಮಾಗಿ ಆಗೋಗ್ತಿತ್ತು. ಅಷ್ಟು ಟೈಮು ಆಯಿತು ನೈಟೀಸ್ ಎಲ್ಲ ಸ್ಟಿಚ್ ಮಾಡಿ ಇಡೋ ಅಷ್ಟರಲ್ಲಿ. ಅದರಲ್ಲೂ ಈ ಕಸ್ಟಮರ್ದು ಬಿಟ್ಟು ಇನ್ನೂ ಒಂದು ಕಸ್ಟಮರ್ದು ತೊಗೊಂಡಿದ್ದೀನಿ ನೈಟೀಸು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು. ಒಂದು 4-5 ಕಸ್ಟಮರ್ದು ನೈಟೀಸ್ ಇತ್ತು. ಅದರಲ್ಲಿ ಒಂದು 3 ಜನದ್ದು ಅರ್ಜೆಂಟ್ ಇತ್ತು. ಇಬ್ಬರದು ಈಗ ತಗೊಂಡಿದ್ದೀನಿ ಸ್ಟಿಚ್ ಮಾಡಿಬಿಡೋಣ ಅಂದ್ಬಿಟ್ಟು. ಇನ್ನೊಂದು ಇಬ್ಬರದ್ದು ಬೇಕಾಗಿದ್ರೆ ಇನ್ನೊಂದು ಸಲ ಮಾಡ್ಬೋದು ಅಂದ್ಬಿಟ್ಟು ನಾನೀಗ ಸ್ಟಿಚ್ ಮಾಡ್ತಿದ್ದೀನಲ್ಲ. ಈ ನೈಟೀಸ್ ಎಲ್ಲ ಒಂದೇ ಕಸ್ಟಮರ್ದು. ಈ ಕಸ್ಟಮರ್ಗೆ ಒಂದು ನೋಡಿ, ಇದೂ ಅಷ್ಟೇ ಕಲರ್ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಡಾರ್ಕ್ ಪಿಂಕ್ ಆಗಿ ಚೆನ್ನಾಗಿದೆ. ಎಲ್ಲ ಕಾಟನ್ ನೈಟೀಸೇ, ಸ್ಮೂತಾಗಿ ಚೆನ್ನಾಗಿದ್ದಾವೆ ನೈಟಿಗಳು. ಈ ಕಸ್ಟಮರ್ಗೆ ನಾನೊಂದು 2 ಮಂತ್ಸ್ ಬ್ಯಾಕು ಒಂದು 6-7 ನೈಟಿಗಳನ್ನು ಸ್ಟಿಚ್ ಹಾಕಿ ಕೊಟ್ಟಿದ್ದೆ. ಅಂದರೆ ಹೊಸ ನೈಟೀಸೇ ಅದೂ, ಇದು ಹೊಸ ನೈಟಿಗಳೇ. ಇವರು ತುಂಬ ಜಾಸ್ತಿ ಬಟ್ಟೆ ತೊಗೊಳ್ತಾ ಇರ್ತಾರೆ, ಯಾವಾಗಲೂ ನೈಟೀಸು ಸ್ಯಾರೀಸು ತುಂಬ ತೊಗೊಳ್ತಿರ್ತಾರೆ. ಆದ್ರೂ ಅವರು ಸ್ಟಿಚ್ ಹಾಕ್ಸ್ಕೊಳ್ಳೋಕ್ಕೆ ಬರಬೇಕಾದ್ರೆ ನನಗೆ ಕಾಲ್ ಮಾಡಿನೇ ಕೇಳ್ತಾರೆ, ಪಾಪ ಫ್ರೀ ಇದ್ದೀರಾ, ತೊಗೊಂಡು ಬರಬೇಕಾ ಬೇಡವಾ, ಇನ್ನೂ ಸ್ವಲ್ಪ ನಿಧಾನವಾಗಿ ಕೊಡೋಣವಾ, ಬ್ಯುಸಿ ಇದ್ದೀರಾ ಅಂತೆಲ್ಲ ಕಾಲ್ ಮಾಡಿ ಕೇಳಿಕೊಂಡೇ ತೊಗೊಂಡು ಬರ್ತಾರೆ ಪಾಪ. ಇವರು ತುಂಬಾ ಬಟ್ಟೆ, ಒಟ್ಟಿನಲ್ಲಿ ತುಂಬ ಬಟ್ಟೆ ಪರ್ಚೇಸ್ ಮಾಡ್ತಾರೆ. ಕೆಲವ್ರಿಗೆ ಅದೊಂದು ಹಾಬಿ ಆಗಿಬಿಟ್ಟಿರುತ್ತೆ ಹೊಸ ಬಟ್ಟೆ ತೊಗೊಳ್ಳೋದು, ಆವಾಗವಾಗ ಶಾಪ್ಗೆ ಹೋದಾಗೆಲ್ಲ ತೊಗೊಂಡು ಬರೋದು, ಆ ರೀತಿ ಹಾಬಿ ಆಗಿಬಿಟ್ಟಿರುತ್ತೆ. ಕೆಲವರಾದರೆ ಹಬ್ಬ ಫಂಕ್ಷನ್ಸು ಆ ಥರ ಏನಾದ್ರು ಇದ್ದರೆ ಮಾತ್ರ ತೊಗೊಳ್ತಾರೆ. ಇವರಂತೂ ಆ ಥರ ಅಲ್ವೇ ಅಲ್ಲ. ಇವರು ಶಾಪ್ಗೆ ಹೋದಾಗ ಹೊರಗಡೆ ಹೋದಾಗ ಎಲ್ಲ ತೊಗೊಂಡು ಬಂದು ಸ್ಟಾಕ್ ಇಟ್ಬಿಟ್ಟು ನನ್ನ ಹತ್ರ ಒಂದೇ ಸಲ ತೊಗೊಂಡು ಬರ್ತಾರೆ. ನೋಡಿ, ಈ ಕವರಲ್ಲಿರೋದು ಇನ್ನೊಂದು ಕಸ್ಟಮರ್ದು, ಇವ್ರದ್ದು ನೈಟೀಸೇ. ಇದು ಯಾರ್ದು ಅಂದ್ಬಿಟ್ಟು ಹೆಸ್ರು ಬರೆದು ಇಟ್ಟಿದ್ದೆ ಚೀಟಿಯಲ್ಲಿ.
ಈ ಕಸ್ಟಮರ್ ಅಂತೂ ತುಂಬ ಸಣ್ಣ ಇದ್ದಾರೆ, ಮೆಜರ್ಮೆಂಟ್ ನೈಟಿ ತಂದುಕೊಟ್ಬಿಟ್ಟು ಹೋಗಿದ್ದಾರೆ. ನೋಡಿ, ಮೆಜರ್ಮೆಂಟು ನೈಟಿನ ನಾನು ಅಳತೆ ಮಾಡಿ ನೋಡ್ತಿದ್ದೀನಿ. ಈಗ ಸ್ಲೀವ್ಸು ಚೆಸ್ಟು ಎಲ್ಲ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಿದ್ದೀನಿ. ಅಳತೆದ್ರಲ್ಲಿ ಚೆಕ್ ಮಾಡಿಬಿಟ್ಟು ಹೊಸದ್ರಲ್ಲಿ ಮಾರ್ಕ್ ಮಾಡಿದ್ರೆ ನೋಡಿ ಸ್ಲೀವ್ಸ್ ರೌಂಡ್ಗೆ ಎಷ್ಟು ಕಡಿಮೆ ಬೇಕಾಗಿದೆ, ಮತ್ತು ಚೆಸ್ಟ್ಗೂ ಅಷ್ಟೇ ಎಷ್ಟು ಕಡಿಮೆ ಎಷ್ಟು ಟೈಟ್ ಮಾಡಬೇಕು ನೋಡಿ, ಎಷ್ಟೊಂದು ಕ್ಲಾತ್ ವೇಸ್ಟ್ ಆಗುತ್ತೆ. ಸ್ಲೀವ್ಸ್ಗಂತೂ ಟೋಟಲ್ ರೌಂಡು 11 ಇಂಚ್ ಇದೆ, ಇವ್ರಿಗೆ ಬೇಕಾಗಿರೋದೇ 5.25. ಎಷ್ಟು ಕಡಿಮೆ ಮಾಡಬೇಕು ನೋಡಿ, ಅರ್ಧಕ್ಕರ್ಧ ಕಡಿಮೆ ಮಾಡಬೇಕಾಗಿದೆ. ಈ ರೀತಿ ನೈಟಿಗಳು ಬಂದಾಗ ತುಂಬಾ ಟೈಮ್ ಜಾಸ್ತಿನೇ ವೇಸ್ಟ್ ಆಗುತ್ತೆ. ನೋಡಿ, ನೈಟಿ ಲೆಂತೂ ಚೆಕ್ ಮಾಡಿಕೊಂಡು ಮೆಜರ್ಮೆಂಟಿಗೆ ಕೊಟ್ಟಿರೋ ನೈಟಿಗೆ ಹೊಸ ನೈಟಿಗೆ ಚೆಕ್ ಮಾಡಿದ್ರೆ ಒಂದು 6 ಇಂಚಷ್ಟು ಉದ್ದ ಜಾಸ್ತಿನೇ ಇದೆ ಹೊಸ ನೈಟಿ. 3 ಇಂಚಷ್ಟು ಕಟ್ಟಿಂಗ್ ಮಾಡಿ ತೆಗೆದುಬಿಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಇನ್ನು 3 ಇಂಚು ಫೋಲ್ಡಿಂಗಲ್ಲಿ ಸ್ಟಿಚ್ ಮಾಡಿಕೊಡ್ತೀನಿ. ಅದು ಸಿಂಗಲ್ ಫೋಲ್ಡಿಂಗ್ ಮಾಡ್ತಿಲ್ಲ, ಡಬಲ್ ಫೋಲ್ಡಿಂಗೇ ಮಾಡ್ತಿದ್ದೀನಿ ನೈಟಿ. ಫಸ್ಟು ಸಿಂಗಲ್ ಫೋಲ್ಡ್ ಮಾಡಿ ಈವನಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಈ ರೀತಿ ಮಾಡಿದ್ರೆ ನೈಟಿ ಅಪ್ ಆ್ಯಂಡ್ ಡೌನ್ ಆಗೋದಿಲ್ಲ ಬಾಟಮ್ಮು, ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ತೀನಿ. ಇನ್ನು ಈ ಕಸ್ಟಮರ್ದು 2 ಹೊಸ ನೈಟಿ ಇದೆ, ಎರಡೂ ಇದೇ ರೀತಿಯೇ ಉದ್ದ ಕಡಿಮೆ ಮಾಡಬೇಕು ಮತ್ತು ಬಾಡಿ ಫಿಟ್ಟಿಂಗು ಕಡಿಮೆ ಮಾಡಿ ಸ್ಟಿಚ್ ಹಾಕಿ ಕೊಡಬೇಕು. ಇನ್ನೂ ಕೆಲವೊಂದು ರೆಡಿಮೇಡ್ ಡ್ರೆಸ್ಸಸ್ ಇದೆ, ಆ ಡ್ರೆಸ್ಸಸ್ಸೂ ಬಾಡಿ ಫಿಟ್ಟಿಂಗ್ ಸ್ಟಿಚ್ಚೆಲ್ಲ ಹಾಕಬೇಕು. ನೋಡಿ, ಈಗ ಡಬಲ್ ಫೋಲ್ಡಿಂಗ್ ಸ್ಟಿಚ್ ಹಾಕ್ತಿದ್ದೀನಿ. ಲೆಂತು ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿ ಇಟ್ಕೊಂಡು ಉಳಿದಿದ್ದನ್ನು ಫೋಲ್ಡ್ ಮಾಡಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತಿದ್ದೀನಿ. ಇದೆಲ್ಲ ಕಾಟನ್ ನೈಟಿ ಆಗಿರೋದ್ರಿಂದ ಸ್ವಲ್ಪ ನೀರಿಗೆ ಹಾಕಿದ್ರೆ ಲೆಂತ್ 1 ಇಂಚಷ್ಟು ಕಡಿಮೆನೇ ಆಗಿಬಿಡುತ್ತೆ ವಾಶ್ ಮಾಡಿ ಒಂದು 2-3 ವಾಶ್ಗೆಲ್ಲ. ಅದಕ್ಕೋಸ್ಕರ 1-1.5 ಇಂಚಷ್ಟು ಸ್ವಲ್ಪ ಲೆಂತ್ ಅವರು ಮೆಜರ್ಮೆಂಟ್ ಕೊಟ್ಟಿರೋ ನೈಟಿಗಿಂತ 1 ಇಂಚಷ್ಟು ಎಕ್ಸ್ಟ್ರಾನೇ ಲೆಂತ್ ಕೊಟ್ಟು ನಾನು ಮಾರ್ಕ್ ಮಾಡಿಕೊಂಡಿದ್ದೆ. ಇನ್ನು ಈ ದಿನ ಫುಲ್ಲೂ ಬ್ಲೌಸು ಸ್ಟಿಚಿಂಗ್ ತಗೊಳ್ಳೋದು ಬೇಡ, ಎಲ್ಲ ಈ ಆಲ್ಟ್ರೇಷನ್ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಿಗ್ಗೆನೇ ಈ ನೈಟೀಸು, ರೆಡಿಮೇಡ್ ಚೂಡಿದಾರ್ಸು ಮತ್ತು ಸ್ಯಾರಿ ಪೆಟಿಕೋಟ್ಸು ಸ್ವಲ್ಪ ಇದೆ, ಅದನ್ನೆಲ್ಲ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಎಲ್ಲನೂ ಪಕ್ಕದಲ್ಲಿ ಚೇರ್ ಇದೆ, ಚೇರ್ ಮೇಲೆ ಎಲ್ಲ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ಇನ್ನು ಇವ್ರದ್ದು ಕಾಟನ್ ನೈಟೀಸೇ, ಇವ್ರದ್ದು ಕ್ಲಾತು ತುಂಬ ಚೆನ್ನಾಗಿದೆ. ಇನ್ನು ಕಡಿಮೆ ರೇಟಿಂದು ನೈಟೀಸು ಸಿಗುತ್ತೆ, ಆದರೆ ಈ ಇಬ್ಬರು ಕಸ್ಟಮರೂ ಕಡಿಮೆ ರೇಟಿನ ನೈಟೀಸ್ ತೊಗೊಂಡು ಬರಲ್ಲ, ಸ್ವಲ್ಪ ಕಾಸ್ಟ್ಲಿದೆ ತೊಗೊಂಡು ಬಂದಿರ್ತಾರೆ. ಚೆನ್ನಾಗಿರೋವಂಥ ನೈಟೀಸೇ ಇರುತ್ತೆ ಇವರು ತೊಗೊಂಡು ಬರೋದು ಯಾವಾಗ್ಲೂ. ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅಷ್ಟೇ ಕಾಸ್ಟ್ಲಿದು ಕಡಿಮೆದು ಅಂತ ಹೇಳ್ಬಿಟ್ಟು, ಆದರೆ ಕಸ್ಟಮರ್ ಹತ್ರ ಮಾತ್ರ ನಾನು ಕಡಿಮೆನ ಸ್ಯಾರಿ ರೇಟ್ ಎಷ್ಟು, ನೈಟಿ ರೇಟ್ ಎಷ್ಟು ಅಂತ ಯಾವತ್ತೂ ಕೇಳೋದಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರು ತೊಗೊಂಡು ಬಂದಿರ್ತಾರೆ. ನಾನು ಬರೀ ಸ್ಟಿಚಿಂಗ್ ಅಷ್ಟೇ ಮಾಡಿಕೊಡ್ತೀನಿ. ಅವ್ರ ಎದುರುಗಡೆ ನಾನು ಇದು ರೇಟ್ ಎಷ್ಟು ಅಂತ ಏನು ಕೇಳೋದು ಇಲ್ಲ, ನಾನು ಆ ರೇಟ್ ಬಗ್ಗೆ ಡಿಸ್ಕಸ್ಸೇ ಮಾಡೋದಿಲ್ಲ ನಾನು ಅವ್ರ ಹತ್ರ. ಈಗ ನೋಡಿ, ಈಗ ಸ್ಟಿಚ್ ಮಾಡ್ತಿರೋ ನೈಟಿನೂ ಅಷ್ಟೇ ಕ್ಲಾತ್ ತುಂಬ ಸ್ಮೂತಾಗಿ ಚೆನ್ನಾಗಿದೆ. ಇದನ್ನು ಲೆಂತ್ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇದರಲ್ಲೂ ಕ್ಲಾತ್ ತೆಗ್ದಿದ್ದೀನಿ, ಒಂದು 3 ಇಂಚಷ್ಟು ಕ್ಲಾತನ್ನು ತೆಗೆದುಬಿಟ್ಟಿದ್ದೀನಿ. ಇದು ಸ್ವಲ್ಪ ಡಾರ್ಕ್ ಆರೆಂಜ್ ಕಲರ್, ಇದು ಚೆನ್ನಾಗಿದೆ ನೈಟಿ. ನಮ್ಮ ಹತ್ರ ಎಷ್ಟೇ ಡ್ರೆಸ್ ಇರಲಿ, ಎಷ್ಟೇ ಸ್ಯಾರಿಗಳಿದ್ರೂ ನೈಟೀಸು ಸ್ವಲ್ಪ ಆರಾಮಾಗಿರುತ್ತೆ ವೇರ್ ಮಾಡೋದಕ್ಕೆ. ಮತ್ತು ನಮಗೆ ಕೆಲಸ ಮಾಡುವಾಗೆಲ್ಲ ನೈಟೀಸಲ್ಲಿ ಕೆಲಸ ಮಾಡಿದ್ರೆ ಸ್ವಲ್ಪ ಕೆಲಸ ಬೇಗನೆ ಮಾಡ್ಬೋದು. ಮನೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಳ್ಳೋಕ್ಕೆ ನೈಟೀಸೇ ಚೆನ್ನಾಗಿರುತ್ತೆ. ಇನ್ನು ಸೀರೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ, ಚೂಡಿದಾರ್ ಹಾಕ್ಕೊಂಡ್ರೂ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ನೈಟೀಸ್ ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು. ನೋಡಿ, ಸ್ಲೀವ್ಸು ಲೆಂತ್ ಕಡಿಮೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಸೈಡ್ ಸ್ಟಿಚ್ಚು ರಿಮೂವ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಮೆಜರ್ಮೆಂಟು ನೈಟಿಗಿಂತ ಸ್ವಲ್ಪ ಸ್ಲೀವ್ಸ್ ಉದ್ದ ಇತ್ತು, ಅದಕ್ಕೋಸ್ಕರ ಈ ರೀತಿ ಸೈಡ್ ಸ್ಟಿಚ್ಚು ರಿಮೂವ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಸ್ಲೀವ್ ಆಯಿತು, ಇನ್ನೊಂದು ಸ್ಲೀವ್ನು ಅದೇ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ಇವರಿಬ್ಬರು ನನ್ನ ಪರ್ಮನೆಂಟ್ ಕಸ್ಟಮರೇ, ಸ್ಯಾರೀಸು ಬ್ಲೌಸಸ್ಸು ಎಲ್ಲ ನನ್ನ ಹತ್ರನೇ ತೊಗೊಂಡು ಬರ್ತಾರೆ. ಸ್ಲೀವ್ಸು ಫೋಲ್ಡಿಂಗ್ ಕಂಪ್ಲೀಟ್ ಆಯಿತು, ವಿಡ್ತ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಈ ನೈಟಿನಲ್ಲೂ ಅಷ್ಟೇ ಅರ್ಧಕ್ಕರ್ಧ ನೈಟಿ ಸ್ಲೀವ್ಸ್ ವಿಡ್ತನ್ನು ಕಡಿಮೆ ಮಾಡಬೇಕಾಗಿದೆ. ಹಾಗೆ ಬಾಡಿ ಚೆಸ್ಟ್ ಹತ್ರನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಕ್ಲಾತ್ ಬಿಟ್ಟು ಸೈಡ್ಸ್ಗೆ ಜಾಸ್ತಿನೇ ಕ್ಲಾತ್ ಬಿಟ್ಟು ಸ್ಟಿಚ್ ಮಾಡಬೇಕಾಗಿದೆ. ಆ ಸೈಡ್ಸಲ್ಲಿ ಬಿಟ್ಟಿರೋಂಥ ಕ್ಲಾತಿನ ನಾನು ಕಟ್ ಮಾಡಿ ತೆಗಿತಿಲ್ಲ,
ತುಂಬ ಜಾಸ್ತಿ ಬಂದರೆ ಅಂತೂ ಸ್ವಲ್ಪ ಒಂದು ಇಂಚ್ ಅಷ್ಟು ಆಗುವಷ್ಟು ಕಟ್ ಮಾಡಿ ತೆಗೆದುಬಿಟ್ಟು ಮತ್ತೆ ಓವರ್ಲಾಕ್ ಮಾಡಿಕೊಡ್ತೀನಿ. ಈ ನೈಟಿಗೆಲ್ಲ ಆ ರೀತಿ ಏನು ಮಾಡಲಿಲ್ಲ. ಶೋಲ್ಡರ್ ಕಡೆ ಸ್ಟಿಚ್ ಹಾಕಿ ತೆಗೆದುಬಿಟ್ಟು ಸ್ಲೀವ್ಸ್ ರೌಂಡು ಸ್ಟಿಚ್ ಹಾಕ್ತಿದ್ದೀನಿ. ಸ್ವಲ್ಪ ಬ್ಲೌಸಸ್ಸು ಅರ್ಜೆಂಟ್ ಇಲ್ಲ ಅನ್ನುವಾಗ ಈ ನೈಟೀಸು ಈ ರೀತಿ ಆಲ್ಟ್ರೇಷನ್ ಕೆಲಸ ತಗೊಂಡ್ರೆ ಸ್ವಲ್ಪ ಆರಾಮಾಗಿ ಮಾಡ್ಬೋದು. ಇಲ್ಲ ಅಂದರೆ ಬ್ಲೌಸಸ್ಸು ಮಾಡಬೇಕು ಅನ್ನೋ ಟೈಮಲ್ಲಿ ಈ ಆಲ್ಟ್ರೇಷನ್ ಕೆಲಸ ಎಲ್ಲ ತೊಗೊಂಡ್ರೆ ಟೈಮೇ ಸಾಕಾಗೋದಿಲ್ಲ. ಇನ್ನು ಸ್ವಲ್ಪ ಸ್ಯಾರಿ ಪೆಟಿಕೋಟ್ಸು ಇದೆ. ಈ ಇಬ್ಬರು ಕಸ್ಟಮರ್ದೇನೆ ಆ ಸ್ಯಾರಿ ಪೆಟಿಕೋಟ್ಸನ್ನು ಸ್ಟಿಚ್ ಹಾಕಿ ಕೊಡಬೇಕು. ಆ ಪೆಟಿಕೋಟ್ಸ್ ಏನು ಉದ್ದ ಕಡಿಮೆ ಮಾಡೋದೇನಿಲ್ಲ, ಬರೀ ಸ್ಟಿಚ್ ಮಾತ್ರ ಹಾಕ್ಕೊಡ್ಬೇಕು ಎಲ್ಲ ಕಡೆಯೂ. ಈ ದಿನ ನನಗೆ ಬ್ಲೌಸಸ್ಸು ಸ್ಟಿಚ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಅಷ್ಟೊಂದು ಬರೀ ನೈಟೀಸು, ರೆಡಿಮೇಡ್ ಚೂಡಿದಾರ್ಸು, ಸ್ಯಾರಿ ಪೆಟಿಕೋಟ್ಸು ಇದನ್ನೇ ಇಟ್ಕೊಂಡಿದ್ದೀನಿ ಈ ದಿನ ಸ್ಟಿಚ್ ಮಾಡೋದಕ್ಕೋಸ್ಕರ. ಎಲ್ಲನೂ ವೀಡಿಯೋದಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಒಂದು 5-6 ನೈಟೀಸು ಮಾತ್ರ ಸ್ಟಿಚ್ ಹಾಕೋದನ್ನ ತೋರಿಸ್ತಿದ್ದೀನಿ. ನೆಕ್ಸ್ಟು ನೋಡಿ, ಸ್ಯಾರಿ ಪೆಟಿಕೋಟ್ಸು ಸ್ಟಿಚ್ ಹಾಕಬೇಕು. ಇದು 3 ಒಂದೇ ಕಸ್ಟಮರ್ದು. ನಾನು ಫಸ್ಟು ನೈಟೀಸು ಸ್ಟಿಚ್ ಮಾಡಿದ್ನಲ್ವ ಆ ಕಸ್ಟಮರ್ದು. ಇನ್ನು ರೆಡಿಮೇಡ್ ಚೂಡಿದಾರ್ಸ್ ಎಲ್ಲ ವೀಡಿಯೋ ಆಫ್ ಮಾಡಿದ್ಮೇಲೆ ಮಾಡಿದ್ದೀನಿ, ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ವೀಡಿಯೋದಲ್ಲಿ ಸ್ಟಿಚಿಂಗ್ ತೋರ್ಸೋಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇನ್ನು ಪೆಟಿಕೋಟ್ಸು ಟಾಪಲ್ಲಿ ಮತ್ತು ಸೊಂಟದ ಹತ್ರ ಮತ್ತು ಬಾಟಮ್ ಫ್ರಿಲ್ಸ್ ಹತ್ರ ಒಂದೊಂದು ಸ್ಟಿಚ್ ಕೊಟ್ಬಿಟ್ಟು ಇನ್ನು ಸೈಡ್ ಅಟ್ಯಾಚಿಂಗ್ ಹತ್ರ ಎಲ್ಲ ಕಡೆಯೂ ಒಂದೊಂದು ಸ್ಟಿಚ್ ಹಾಕ್ಕೊಡ್ತೀನಿ. ಯಾರಾದ್ರು ಲೆಂತ್ ಕಡಿಮೆ ಮಾಡಿ ಅಂದರೆ ಮಾತ್ರ ಸ್ವಲ್ಪ ಮಾಡ್ತೀನಿ. ಇವ್ರಿಗೇನು ಲೆಂತ್ ಕಡಿಮೆ ಮಾಡಿ ಅಂತ ಕೇಳಲಿಲ್ಲ, ಇದು ಕರೆಕ್ಟಾಗಿದೆ, ಲೆಂತ್ ಏನು ಕಡಿಮೆ ಮಾಡಬೇಡಿ ಅಂತಲೇ ಹೇಳಿದ್ದಾರೆ. ಅದಕ್ಕೋಸ್ಕರ ಬರೀ ಸ್ಟಿಚಿಂಗ್ ಮಾತ್ರ ಮಾಡ್ತಾಯಿದ್ದೀನಿ ಇವ್ರದ್ದು. ಈ ಪೆಟಿಕೋಟ್ಸ್ ಎಲ್ಲನೂ ಅಷ್ಟೇ, ರೆಡಿಮೇಡ್ ತೊಗೊಂಡು ಹಾಗೇ ಯೂಸ್ ಮಾಡಿದ್ರೆ ಬೇಗನೆ ಸ್ಟಿಚಿಂಗ್ ಬಿಟ್ಕೊಂಡ್ಬಿಡುತ್ತೆ. ಒಂದು ಸ್ಟಿಚ್ ಹಾಕ್ಕೊಂಡಿದ್ರೆ ಸ್ವಲ್ಪ ಬಾಳಿಕೆ ಬರುತ್ತೆ. ಅದಕ್ಕೆ ಎಲ್ಲರೂ ಅಷ್ಟೇ ಹೊಸದು ತಂದಾಗಲೇ ಸ್ಟಿಚ್ ಹಾಕ್ಸ್ಕೊಂಡ್ಬಿಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ನಾನು ಮಾಡುವಂಥ ಕೆಲಸದ ಒಂದೊಂದು ಚಿಕ್ಕ ಚಿಕ್ಕ ಪಾರ್ಟು ನಿಮ್ಮ ಮುಂದೆ ಬರುತ್ತೆ. ಆದಷ್ಟು ಚಿಕ್ಕದಾಗಲೇ ವಿಡಿಯೋ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ವಿಡಿಯೋ ಮಾಡದೆ ಕೆಲಸ ಮಾಡಿದ್ರೆ ಬೇಗನೆ ಕೆಲಸ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ಆನ್ ಮಾಡಿ ಕೆಲಸ ಮಾಡಬೇಕು ಅಂದರೆ ತುಂಬ ಟೈಮು ವೇಸ್ಟ್ ಆಗುತ್ತೆ, ತುಂಬಾ ಟೈಮ್ ಹಿಡಿಯುತ್ತೆ. ಈ ವಿಡಿಯೋ ಮಾಡೋದಕ್ಕೋಸ್ಕರ ತುಂಬ ಟೈಮನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ. ಇನ್ನು ಮಾಡುವಂಥ ಎಲ್ಲ ಕೆಲಸನೂ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಇನ್ನು ಡೇ ಫುಲ್ ಮಾಡುವಂಥ ಕೆಲಸನೂ 10 ನಿಮಿಷದಲ್ಲಿ ತೋರ್ಸೋಕ್ಕೂ ಆಗೋದಿಲ್ಲ. ಆದರೂ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ರೂಪದಲ್ಲಿ ತರುವ ಪ್ರಯತ್ನ ಮಾಡ್ತೀನಿ. ಇನ್ನು ಈ ಎಲ್ಲ ಕೆಲಸ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನನಗೆ ತುಂಬಾ ಟೈಮ್ ಹಿಡಿದಿದೆ. ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ಕೆಲಸನ ವಿಡಿಯೋ ಆಫ್ ಮಾಡಿಬಿಟ್ಟೆ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ನನ್ನ ಅಭಿಪ್ರಾಯನ ನಾನು ಹೇಳಿದ್ದೀನಿ. ನಿಮ್ಮ ಅಭಿಪ್ರಾಯನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಕಸ್ಟಮರ್ಗೂ ಇನ್ ಟೈಮಲ್ಲೇ ಬಟ್ಟೆಗಳನ್ನು ಸ್ಟಿಚ್ ಮಾಡಿ ಕೊಡೋದಕ್ಕೆ ನೋಡಬೇಕು ಅಲ್ವಾ. ಒಂದು 3 ಸ್ಯಾರಿ ಪೆಟಿಕೋಟ್ ಅಷ್ಟೇ ಸ್ಟಿಚ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಇನ್ನು ಉಳಿದಿದ್ದೆಲ್ಲ ನೆಕ್ಸ್ಟ್ ಮಾಡೋಣ ಅಂತ ಸೈಡ್ಗೆ ಇಟ್ಟಿದ್ದೀನಿ. ನೋಡಿ, ಸ್ಟಿಚಿಂಗ್ ಎಲ್ಲ ಪೆಟಿಕೋಟ್ಸ್ದು ಕಂಪ್ಲೀಟ್ ಆಯಿತು. ಸ್ಯಾಂಪಲ್ಗೋಸ್ಕರ ಒಂದು 3 ಮಾಡಿದ್ದೀನಿ. ಇಷ್ಟು ನೈಟೀಸು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.